ಮೊದಲನೆಯ ಪ್ರಶ್ನೆ, ಶುಗರ್ ನಿಯಂತ್ರಣಕ್ಕೆ ಉತ್ತಮವಾದ ಆಹಾರ ಯಾವುದು? ಆಪ್ಷನ್ ಎ ಮೆಂತೆಕಾಳು, ಆಪ್ಷನ್ ಬಿ ಬಿಳಿ ಅಕ್ಕಿ, ಆಪ್ಷನ್ ಸಿ ಸಿಹಿ ತಿಂಡಿ, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಶುಗರ್ ನಿಯಂತ್ರಣಕ್ಕೆ ಉತ್ತಮವಾದ ಆಹಾರ ಮೆಂತೆಕಾಳು. ಎರಡನೆಯ ಪ್ರಶ್ನೆ, ಜೀರ್ಣಕ್ರಿಯೆ ಸರಾಗವಾಗಲು ಯಾವುದು ಸಹಾಯಕ? ಆಪ್ಷನ್ ಎ ಸೋಡಾ, ಆಪ್ಷನ್ ಬಿ ಮಜ್ಜಿಗೆ, ಆಪ್ಷನ್ ಸಿ ತಣ್ಣೀರು, ಆಪ್ಷನ್ ಡಿ ಒಣಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಜೀರ್ಣಕ್ರಿಯೆ ಸರಾಗವಾಗಲು ಒಣಶುಂಠಿ ಸಹಾಯಕ. ಮೂರನೆಯ ಪ್ರಶ್ನೆ, ಮಂಡಿ ನೋವು ಕಡಿಮೆ ಮಾಡಲು ಯಾವುದು ಉಪಯುಕ್ತ? ಆಪ್ಷನ್ ಎ ಉಪ್ಪು, ಆಪ್ಷನ್ ಬಿ ಲವಂಗ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಮೈದಾ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಂಡಿ ನೋವು ಕಡಿಮೆ ಮಾಡಲು ಬೆಳ್ಳುಳ್ಳಿ ಅತ್ಯಂತ ಉಪಯುಕ್ತ. ನಾಲ್ಕನೆಯ ಪ್ರಶ್ನೆ, ಸಿಂಧೂ ನದಿ ಯಾವ ದೇಶದಲ್ಲಿ ಹುಟ್ಟುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ. ಸಿಂಧೂ ನದಿ ಚೀನಾ ದೇಶದಲ್ಲಿ ಹುಟ್ಟುತ್ತದೆ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ಯಾವುದು? ಆಪ್ಷನ್ ಎ ರಾಮನಗರ, ಆಪ್ಷನ್ ಬಿ ಕೋಲಾರ, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ರೇಷ್ಮೆ ಉತ್ಪಾದಿಸುವ ಜಿಲ್ಲೆ ಮಂಡ್ಯ. ಆರನೆಯ ಪ್ರಶ್ನೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಯಾವುದು ಉತ್ತಮ? ಆಪ್ಷನ್ ಎ ನೆಲ್ಲಿಕಾಯಿ, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನೆಲ್ಲಿಕಾಯಿ ಮತ್ತು ಕಿವಿ ಹಣ್ಣು ತುಂಬಾ ಉತ್ತಮ. ಏಳನೆಯ ಪ್ರಶ್ನೆ, ಮಹಾತ್ಮ ಗಾಂಧಿ ಚಿತ್ರ ಯಾವ ನೋಟಿನಲ್ಲಿ ಮೊದಲ ಮಾರಿ ಬಂದಿತು? ಆಪ್ಷನ್ ಎ 10 ರೂಪಾಯಿ, ಆಪ್ಷನ್ ಬಿ 100 ರೂಪಾಯಿ, ಆಪ್ಷನ್ ಸಿ 500 ರೂಪಾಯಿ, ಆಪ್ಷನ್ ಡಿ 50 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಮಹಾತ್ಮ ಗಾಂಧೀಜಿಯವರ ಚಿತ್ರ 100 ರೂಪಾಯಿ ನೋಟಿನಲ್ಲಿ ಮೊದಲ ಬಾರಿ ಬಂದಿತು. ಎಂಟನೆಯ ಪ್ರಶ್ನೆ, ವಿಶ್ವದ ಯಾವ ದೇಶವು ಅತಿ ಹೆಚ್ಚು ಮೊಬೈಲ್ಗಳನ್ನು ರಫ್ತು ಮಾಡುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಚೀನಾ ದೇಶವು ಅತಿ ಹೆಚ್ಚು ಮೊಬೈಲ್ಗಳನ್ನು ರಫ್ತು ಮಾಡುತ್ತದೆ. ಒಂಬತ್ತನೆಯ ಪ್ರಶ್ನೆ, ಕರಿಬೇವು ತಿನ್ನುವುದರಿಂದ ದೇಹದ ಯಾವ ಭಾಗಕ್ಕೆ ತುಂಬಾ ಒಳ್ಳೆಯದು? ಆಪ್ಷನ್ ಎ ಕಣ್ಣುಗಳು, ಆಪ್ಷನ್ ಬಿ ಕೂದಲು, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಕರಿಬೇವು ತಿನ್ನುವುದರಿಂದ ಕಣ್ಣುಗಳು ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು. ಹತ್ತನೆಯ ಪ್ರಶ್ನೆ, ದುರ್ಯೋಧನನ ಮಾವ ಯಾರು? ಆಪ್ಷನ್ ಎ ಶಕುನಿ, ಆಪ್ಷನ್ ಬಿ ದೃಪದ, ಆಪ್ಷನ್ ಸಿ ಶ್ರೀಕೃಷ್ಣ, ಆಪ್ಷನ್ ಡಿ ಭೀಷ್ಮ. ಸರಿಯಾದ ಉತ್ತರ ಆಪ್ಷನ್ ಎ. ದುರ್ಯೋಧನನ ಮಾವ ಶಕುನಿ. 11ನೇ ಪ್ರಶ್ನೆ, ತಲೆನೋವು ಕಡಿಮೆ ಮಾಡುವಂತಹ ಹಣ್ಣು ಯಾವುದು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಸಪೋಟ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ. ತಲೆನೋವು ಕಡಿಮೆ ಮಾಡುವಂತಹ ಹಣ್ಣು ಬಾಳೆಹಣ್ಣು. 12ನೇ ಪ್ರಶ್ನೆ, ಅನಾನಸ್ ಹಣ್ಣಿನಲ್ಲಿ ಯಾವ ವಿಟಮಿನ್ಸ್ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಬಿ, ಆಪ್ಷನ್ ಡಿ ವಿಟಮಿನ್ ಎ.
ಸರಿಯಾದ ಉತ್ತರ ಆಪ್ಷನ್ ಬಿ, ಅನಾನಸ್ ಹಣ್ಣಿನಲ್ಲಿ ವಿಟಮಿನ್ ಸಿ ಕಂಡುಬರುತ್ತದೆ. 13ನೇ ಪ್ರಶ್ನೆ, ಕಾಫಿ ಬೆಳೆಯಲು ನೆರಳು ನೀಡುವ ಮರ ಯಾವುದು? ಆಪ್ಷನ್ ಎ ಸಿಲ್ವರ್ ಓಕ್, ಆಪ್ಷನ್ ಬಿ ಪೀಪಲ್ ಮರ, ಆಪ್ಷನ್ ಸಿ ಆಲದ ಮರ, ಆಪ್ಷನ್ ಡಿ ನೆಲ್ಲಿಕಾಯಿ ಮರ. ಸರಿಯಾದ ಉತ್ತರ ಆಪ್ಷನ್ ಎ, ಕಾಫಿ ಬೆಳೆಯಲು ನೆರಳು ನೀಡುವ ಮರ ಸಿಲ್ವರ್ ಓಕ್. 14ನೇ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ಹೆಚ್ಚು ದುಬಾರಿಯಾಗಿದೆ? ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಖಡ್ಗಮೃಗ, ಆಪ್ಷನ್ ಡಿ ಘೇಂಡಮೃಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಖಡ್ಗಮೃಗದ ಕೊಂಬು ಹೆಚ್ಚು ದುಬಾರಿಯಾಗಿದೆ. 15ನೇ ಪ್ರಶ್ನೆ, ಒಣ ದ್ರಾಕ್ಷಿ ತಿನ್ನುವುದರಿಂದ ನಮ್ಮ ದೇಹದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ರಕ್ತದೊತ್ತಡ, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ, ಒಣ ದ್ರಾಕ್ಷಿ ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ಮತ್ತು ರಕ್ತಹೀನತೆ ಸಮಸ್ಯೆ ಕಡಿಮೆಯಾಗುತ್ತದೆ. 16ನೇ ಪ್ರಶ್ನೆ, ಮೊಟ್ಟ ಮೊದಲಿಗೆ ಆಂಡ್ರಾಯ್ಡ್ ಮೊಬೈಲ್ ಯಾವ ಕಂಪನಿ ತಯಾರಿ ಮಾಡಿತು? ಆಪ್ಷನ್ ಎ ಮೋಟ್ರೋಲಾ, ಆಪ್ಷನ್ ಬಿ ನೋಕಿಯಾ, ಆಪ್ಷನ್ ಸಿ ಸ್ಯಾಮ್ಸಂಗ್, ಆಪ್ಷನ್ ಡಿ HTC. ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಟ್ಟ ಮೊದಲಿಗೆ ಆಂಡ್ರಾಯ್ಡ್ ಮೊಬೈಲ್ HTC ಕಂಪನಿ ತಯಾರು ಮಾಡಿತು. 17ನೇ ಪ್ರಶ್ನೆ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಆಸ್ಕರ್ ಪ್ರಶಸ್ತಿ, ಆಪ್ಷನ್ ಬಿ ಭಾರತ ರತ್ನ ಪ್ರಶಸ್ತಿ, ಆಪ್ಷನ್ ಸಿ ಪದ್ಮಭೂಷಣ ಪ್ರಶಸ್ತಿ, ಆಪ್ಷನ್ ಡಿ ಪದ್ಮವಿಭೂಷಣ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದ ಅತ್ಯುನ್ನತ ಪ್ರಶಸ್ತಿ ಎಂದು ಭಾರತ ರತ್ನವನ್ನು ಕರೆಯುತ್ತಾರೆ. 18ನೇ ಪ್ರಶ್ನೆ, ಯಾವ ತರಕಾರಿ ಹೆಚ್ಚು ಕಬ್ಬಿನಾಂಶವನ್ನು ಹೊಂದಿರುತ್ತದೆ? ಆಪ್ಷನ್ ಎ ಪಾಲಕ್ ಸೊಪ್ಪು, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಹಾಗಲಕಾಯಿ, ಆಪ್ಷನ್ ಡಿ ಆಲೂಗಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಎ, ಪಾಲಕ್ ಸೊಪ್ಪು ಹೆಚ್ಚು ಕಬ್ಬಿನಾಂಶವನ್ನು ಹೊಂದಿರುತ್ತದೆ. 19ನೇ ಪ್ರಶ್ನೆ, ಯಾವ ರಾಶಿಯವರು ಬೆಳ್ಳಿಯ ಉಂಗುರ ಧರಿಸಿದರೆ ಅದೃಷ್ಟ ಬರಲಿದೆ? ಆಪ್ಷನ್ ಎ ತುಲಾ ಮತ್ತು ಮಿಥುನ ರಾಶಿ, ಆಪ್ಷನ್ ಬಿ ವೃಷಭ ಮತ್ತು ಕರ್ಕಾಟಕ ರಾಶಿ, ಆಪ್ಷನ್ ಸಿ ಮೇಷ ಮತ್ತು ಧನು ರಾಶಿ, ಆಪ್ಷನ್ ಡಿ ಸಿಂಹ ಮತ್ತು ಮಕರ ರಾಶಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ, ತುಲಾ ಮತ್ತು ಮಿಥುನ, ವೃಷಭ ಮತ್ತು ಕರ್ಕಾಟಕ ರಾಶಿಯವರು ಬೆಳ್ಳಿಯ ಉಂಗುರ ಧರಿಸಿದರೆ ಅದೃಷ್ಟ ಬರಲಿದೆ. 20ನೇ ಪ್ರಶ್ನೆ, ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬೇಗ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ರಕ್ತದೊತ್ತಡ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ, ಕುಂಬಳಕಾಯಿ ಬೀಜಗಳನ್ನು ತಿನ್ನುವುದರಿಂದ ಮಧುಮೇಹ ಸಮಸ್ಯೆ ಬೇಗ ಕಡಿಮೆಯಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.